ಡಿಕೆ ಶಿವಕುಮಾರ್ ಮನೆ ಮುಂದೆ ಸಿಎಂ ಬ್ಯಾನರ್. ಅಭಿಮಾನಿಗಳಿಂದ ಡಿಕೆಶಿ ಸಿಎಂ ಬ್ಯಾನರ್ ಅಳವಡಿಕೆಯನ್ನ ಮಾಡಲಾಗಿದೆ. ನೂತನ ಮುಖ್ಯಮಂತ್ರಿ ಅಂತ ಬ್ಯಾನರ್ ಸಿದ್ಧತೆಯಾಗಿರುವಂತದ್ದು. ತಕ್ಷಣ ಬ್ಯಾನರ್ ತೆರವುಗೊಳಿಸಿದ ಕಾರ್ಯಕರ್ತರು. ಡಿಕೆ ಶಿವಕುಮಾರ್ ಮನೆಯ ಮುಂದೆ ಸಿಎಂ ಅಂತ ಬ್ಯಾನರ್ ಅನ್ನ ಹಾಕಲಾಗಿತ್ತು. ಅಭಿಮಾನಿಗಳಿಂದ ಡಿಕೆ ಶಿವಕುಮಾರ್ ಅವರು ಸಿಎಂ ಅನ್ನುವಂತಹ ಬ್ಯಾನರ್ ಅಳವಡಿಕೆ ಮಾಡಲಾಗಿತ್ತು. ನೂತನ ಮುಖ್ಯಮಂತ್ರಿ ಅಂತ ಬ್ಯಾನರ್ಗೆ ಸಿದ್ಧತೆಯಾಗಿತ್ತು. ಬ್ಯಾನರ್ ಅಲ್ಲಿ ಬರೆದಿದ್ರು. ತಕ್ಷಣ ಬ್ಯಾನರ್ ತೆರವುಗೊಳಿಸಿದ್ದಾರೆ ಕಾರ್ಯಕರ್ತರು. ಡಿಕೆ ಶಿವಕುಮಾರ್ ಮನೆಯ ಮುಂದೆ ಸಿಎಂ ಅಂತ ಬ್ಯಾನರ್ ಅನ್ನ ಅಳವಡಿಕೆ ಮಾಡಲಾಗಿತ್ತು. ಅಭಿಮಾನಿಗಳಿಂದ ಡಿಕೆ ಸಿಎಂ ಎಂಬ ಬ್ಯಾನರ್ ಅಳವಡಿಕೆ ಆಗಿತ್ತು. ನೂತನ ಮುಖ್ಯಮಂತ್ರಿ ಅಂತ ಬ್ಯಾನರ್ ಅನ್ನ ಮಾಡಿಸಿದ್ರು. ತಕ್ಷಣ ಬ್ಯಾನರ್ ಅನ್ನ ತೆರವುಗೊಳಿಸಿದ್ದಾರೆ ಕಾರ್ಯಕರ್ತರು, ಕಾಂಗ್ರೆಸ್ನ ಕಾರ್ಯಕರ್ತರು. ಡಿಕೆ ಶಿವಕುಮಾರ್ ಮನೆಯ ಮುಂದೆ ಇದ್ದಂತಹ ಸಿಎಂ ಬ್ಯಾನರ್ ಅನ್ನ ಈಗ ತೆರವು ಮಾಡಲಾಗಿರುವಂತದ್ದು. ಅಭಿಮಾನಿಗಳಿಂದ ಡಿಕೆ ಸಿಎಂ ಅನ್ನುವಂತಹ ಬ್ಯಾನರ್ ಅನ್ನ ಹಾಕಿದ್ರು ಮನೆಯ ಮುಂದೆ. ಡಿಕೆ ಶಿವಕುಮಾರ್ ಅವರ ಮನೆಯ ಮುಂದೆ ನೂತನ ಮುಖ್ಯಮಂತ್ರಿ ಅಂತ ಬ್ಯಾನರ್ ಅನ್ನ ಅಳವಡಿಕೆ ಮಾಡಿದ್ರು. ತಕ್ಷಣಕ್ಕೆ ಈಗ ಬ್ಯಾನರ್ ತೆರವುಗೊಳಿಸಿದ್ದಾರೆ ಕಾರ್ಯಕರ್ತರು. ಡಿಕೆ ಶಿವಕುಮಾರ್ ಅವರ ಮನೆಯ ಮುಂದೆ ಸಿಎಂ ಎಂಬ ಬ್ಯಾನರ್ ಅನ್ನ ಅಳವಡಿಕೆ ಮಾಡಲಾಗಿತ್ತು. ಈಗ ಆ ಬ್ಯಾನರ್ ಅನ್ನ ತೆರವುಗೊಳಿಸಿರುವಂತದ್ದು ಕಾರ್ಯಕರ್ತರು. ಸದಾಶಿವನಗರದಲ್ಲಿರುವಂತಹ ಡಿಕೆ ಶಿವಕುಮಾರ್ ಅವರ ನಿವಾಸ ಇದು. ಆ ಮನೆಯ ಮುಂದೆ ನೂತನ ಸಿಎಂ ಡಿಕೆ ಶಿವಕುಮಾರ್ ಅಂತ ಬ್ಯಾನರ್ಗಳನ್ನು ಅಳವಡಿಕೆ ಮಾಡಲಾಗಿತ್ತು. ಈಗ ಆ ಬ್ಯಾನರ್ ಅನ್ನ ತೆರವುಗೊಳಿಸ್ತಾ ಇದ್ದಾರೆ ಕಾರ್ಯಕರ್ತರು. ಡಿಕೆ ಶಿವಕುಮಾರ್ ಅವರ ಮನೆಯ ಮುಂದೆ ಇದ್ದಂತಹ ಸಿಎಂ ಬ್ಯಾನರ್, ಅಭಿಮಾನಿಗಳಿಂದ ಡಿಕೆಶಿ ಸಿಎಂ ಅನ್ನುವಂತಹ ಬ್ಯಾನರ್ ಅನ್ನ ಅಳವಡಿಕೆ ಮಾಡಲಾಗಿತ್ತು. ನೂತನ ಮುಖ್ಯಮಂತ್ರಿ ಅಂತ ಬ್ಯಾನರ್ ಅಲ್ಲಿ ಬರೆಸಲಾಗಿತ್ತು. ಯಾಕಂತಂದ್ರೆ ಇಷ್ಟು ವರ್ಷ ಕಷ್ಟಪಡ್ಕೊಂಡು ಬಂದಂಥವ್ರು, ಪಕ್ಷಕ್ಕೋಸ್ಕರ ಸಾಕಷ್ಟು ಕಷ್ಟ ಬಿದ್ದು ಒಂದು ಪಕ್ಷವನ್ನ ಮುನ್ನಡೆಗೆ ತಂದಂಥವ್ರು ಈಗ ಸಿಎಂ ಆಗ್ತಾ ಇದ್ದಾರೆ ಅಂದಾಗ ಒಂದಷ್ಟು ಅಭಿಮಾನಿಗಳಲ್ಲಿ ಉತ್ಸಾಹ ಜಾಸ್ತಿನೇ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಒಂದು ನೂತನ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರು ಸಿಎಂ ಅನ್ನುವಂತಹ ಬ್ಯಾನರ್ಗಳನ್ನು ಅಳವಡಿಕೆ ಮಾಡಿದ್ರು. ಆದ್ರೆ ಈಗ ಬ್ಯಾನರ್ ಅನ್ನ ರಿಮೂವ್ ಮಾಡಲಾಗ್ತಾ ಇದೆ, ತೆಗೆಯಲಾಗ್ತಾ ಇದೆ ಕಾರ್ಯಕರ್ತರಿಂದ. ತಕ್ಷಣಕ್ಕೆ ಈಗ ಬ್ಯಾನರ್ ಅನ್ನ ತೆರವುಗೊಳಿಸಿದ್ದಾರೆ ಕಾರ್ಯಕರ್ತರು. ಯಾವುದೇ ಕಾರಣಕ್ಕೂ ಬ್ಯಾನರ್ ಅನ್ನ ಹಾಕಬೇಡಿ ಅಂತ. ಡಿಕೆ ಶಿವಕುಮಾರ್ ಅವರು ಕೂಡ ಬ್ಯಾನರ್ ವಿರುದ್ಧವಾಗೇ ಇರುವಂಥದ್ದು. ಯಾವುದೇ ಕಾರಣಕ್ಕೂ ನನ್ನ ಬರ್ತಡೆಗೂ ಕೂಡ ಬ್ಯಾನರ್ ಅನ್ನು ಅಳವಡಿಕೆ ಮಾಡಿ ಅಂತ ನಾನು ಯಾವತ್ತೂ ಹೇಳಿಲ್ಲ ಅಂತಾನೆ ಹೇಳ್ಕೊಂಡು ಬಂದಿರುವಂಥದ್ದು. ಈಗ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ರು ಕೂಡ ಬ್ಯಾನರ್ ಅನ್ನು ಅಳವಡಿಕೆ ಮಾಡೋದಕ್ಕೆ ಬಿಟ್ಟಿಲ್ಲ. ಸಿದ್ಧತೆ ಮಾಡ್ಕೊಂಡಿದ್ರು ಒಂದಷ್ಟು ಜನ. ತಕ್ಷಣ ಒಂದಷ್ಟು ಜನ ಬ್ಯಾನರ್ ಅನ್ನ ಕೂಡ ಹಾಕಿದ್ರಂತೆ. ಈಗ ಬ್ಯಾನರ್ಗಳನ್ನ ತೆರವುಗೊಳಿಸಿರುವಂಥದ್ದು ಕಾರ್ಯಕರ್ತರು. ಡಿಕೆ ಶಿವಕುಮಾರ್ ಅವರ ಮನೆ ಬೆಂಗಳೂರಿನ ಸದಾಶಿವನಗರದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು.